ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ತಿಂಗಳಿಗೆ ಬರೋಬ್ಬರಿ 5,000 ಪಿಂಚಣಿಯನ್ನು ಪಡಿಬಹುದು. ಕೇವಲ ನೀವು 40 ಕಂತು ಕಟ್ಟಿದ್ರೆ ಸಾಕು. ಹೌದು, ಇಂಥದ್ದೊಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಇದೀಗ ರಾಜ್ಯದ ಜನರಿಗೆ ಕೊಡ್ತಾ ಇದೆ. ಹಾಗಾದ್ರೆ ಏನಿದು ಸುದ್ದಿ? ಈ ವಿಚಾರವನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಭಾರತದ ಅಸಂಘಟಿತ ವಲಯದಲ್ಲಿ ದುಡಿಯೋ ಲಕ್ಷಾಂತರ ಕಾರ್ಮಿಕರಿಗೆ ವಯಸ್ಸಾದಂಥ ಕಾಲದಲ್ಲಿ ವೃದ್ಧಾಪ್ಯದಲ್ಲಿ ಭದ್ರತೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಟಲ್ ಪೆನ್ಷನ್ ಯೋಜನೆಯನ್ನ ರೂಪಿಸಿದೆ. ಈ ಯೋಜನೆಯಡಿ ಚಂದಾದಾರರೇನಿದ್ದಾರೆ ತಮ್ಮ ವಯಸ್ಸು ಮತ್ತು ಕೊಡುಗೆ ಮೊತ್ತದ ಆಧಾರದ ಮೇಲೆ ತಿಂಗಳಿಗೆ 1,000ದಿಂದ 5,000 ರೂಪಾಯಿಯವರೆಗೆ ಕನ್ಫರ್ಮ್ ಆಗಿರುವಂಥ ಪಿಂಚಣಿಯನ್ನು 60ನೇ ವಯಸ್ಸಿನ ಈ ಒಂದು ನಂತರ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ವಯಸ್ಸಾದಂತಹ ಕಾಲದಲ್ಲಿ ಏನಪ್ಪ ಮಾಡೋದು, ಕೂತ್ಕೊಂಡು ಹೇಗಪ್ಪ ಜೀವನ ಮಾಡೋದು, ಬರುವಂಥ ವೃದ್ಧಾಪ್ಯ ವೇತನ 1,200 ರೂಪಾಯಿಲಿ ಬದುಕೋದಕ್ಕಾಗೋದಿಲ್ಲ. ಈ ಕಡೆ ನಾವು ಗೌರ್ಮೆಂಟ್ ಅಫಿಷಿಯಲ್ಸು ಅಲ್ಲ ಅಂದಂಥ ಜನರಿಗೆ ಈ ರೀತಿಯಾದಂಥ ಒಂದು ಯೋಜನೆಯಿಂದ ತಿಂಗಳಿಗೆ 5,000ವನ್ನು ಪಡೆದುಕೊಳ್ಳಬಹುದು. ಹಾಗಾದರೆ ಇದಕ್ಕೆ ಯಾರೆಲ್ಲ ಎಲಿಜಿಬಿಲಿಟಿ ಆಗ್ತಾರೆ, ಏನಿದು ಎಲ್ಲ ವಿಚಾರವನ್ನು ಹೇಳ್ತಾ ಹೋಗ್ತೀನಿ ನೋಡಿ. ವಯಸ್ಸು ಅಂದರೆ ಈ ಒಂದು ಕಂತನ್ನು ಕಟ್ಟೋದಕ್ಕೆ 18ರಿಂದ 40 ವರ್ಷದ ಒಳಗಿರಬಹುದು. ಇನ್ನು ಬ್ಯಾಂಕ್ ಖಾತೆ ಅಂದರೆ ಸೇವಿಂಗ್ ಅಕೌಂಟ್ ಇರಬೇಕು, ಉಳಿತಾಯ ಬ್ಯಾಂಕ್ ಖಾತೆ ಅಥವಾ ಅಂಚೆ ಕಚೇರಿ ಅಂದರೆ ಪೋಸ್ಟ್ ಆಫೀಸಲ್ಲಾದರೂ ಒಂದು ಉಳಿತಾಯ ಖಾತೆ ಇರಬಹುದು. ಇವರು ಅರ್ಜಿನ ಹಾಕ್ಬೋದು. ಜೊತೆಗೆ ಆಧಾರ್ ಮತ್ತು ಮೊಬೈಲ್ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ರಿಜಿಸ್ಟರ್ ಆಗುವಂಥ ಸಂದರ್ಭದಲ್ಲಿ ಆಧಾರ್ ಮತ್ತು ಮೊಬೈಲ್ ಸಂಖ್ಯೆಯನ್ನು ನೀಡೋದು ಸುಲಭತೆಗೆ ಸಹಕಾರಿಯಾಗುತ್ತೆ. ಅಂದರೆ ನಿಮಗೆ OTP ಬರುತ್ತೆ, OTPಯನ್ನು ಹೇಳಬೇಕಾಗತ್ತೆ. ಸೊ ಹಂಗಾಗಿ ಆಧಾರ್ ಜೊತೆ ನಿಮ್ಮ ಫೋನ್ ನಂಬರ್ ಲಿಂಕ್ ಆಗಿರಬೇಕು. ಇನ್ನು ಪಿಂಚಣಿಯ ಅಗತ್ಯತೆ ಯಾಕೆ ಅಂತ ನೋಡೋದಾದರೆ, ವಯಸ್ಸು ಜಾಸ್ತಿ ಆದಂತೆ ನಮಗೆ ಆದಾಯ ಅಂದರೆ ನಾವು ಕೆಲಸ ಮಾಡೋದಾಗಿರ್ಬೋದು, ನಮ್ಮ ಇನ್ಕಮ್ ಆಗಿರ್ಬೋದು ಆಬ್ವಿಯಸ್ಲಿ ಕಡಿಮೆ ಆಗಿರುತ್ತೆ. ಇನ್ನು ಜೀವನದ ವೆಚ್ಚ ಏರಿಕೆ ಆಗುತ್ತೆ. ಈಗ ಈ ಹಿಂದೆ 10 ವರ್ಷಗಳ ಹಿಂದೆ ಇದ್ದಂಥ ಪ್ರೈಸ್ಗಳು ಇವಾಗಿರೋದಿಲ್ಲ. ಹಾಗಾಗಿ ಮುಂದಿನ ಇನ್ನು 30-40 ವರ್ಷಕ್ಕೆ ಎಲ್ಲವೂ ಕೂಡ ದುಬಾರಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಬದುಕೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ಈ ಒಂದು ವಿಚಾರ ಕೂಡ ಮೇನ್ ಪಾಯಿಂಟ್ ಆಗಿರುತ್ತೆ. ಇನ್ನು ವಿಭಜಿತ ಕುಟುಂಬ ವ್ಯವಸ್ಥೆ ನೋಡಿ, ವೃದ್ಧರಿಗೆ ಆರ್ಥಿಕ ಅವಲಂಬನೆ ತೀರಾ ಕಡಿಮೆ. ಅಂದರೆ ನಾವಿದ್ದೀವಿ, ವಯಸ್ಸಾದವ್ರನ್ನ ನೋಡ್ಕೋತೀವಿ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಅವರು ಇಂಡಿಪೆಂಡೆಂಟ್ ಆಗಿ ದುಡ್ಡಿದ್ರೆ ದುನಿಯಾ ಅನ್ನೋ ಥರ ದುಡ್ಡಿದ್ರೆ ಅವರು ಕೂಡ ಬದುಕ್ಬೋದು. ಅಂದರೆ ವಯಸ್ಸಾದಂಥ ಕಾಲದಲ್ಲಿ ನಾವು ಕೂಡ ಬದುಕ್ಬೋದು ಅನ್ನೋದು ಈ ಒಂದು ಪಿಂಚಣಿಯ ಮೇನ್ ಉದ್ದೇಶವಾಗಿದೆ. ಇನ್ನು ಯೋಜನೆಯ ಪ್ರಮುಖ ಲಕ್ಷಣಗಳು ಏನೇನೆಲ್ಲ ಇರುತ್ತೆ ಅಂತ ನೋಡೋದಾದರೆ, ಚಂದಾದಾರರ ಕೊಡುಗೆಗಳು ತಿಂಗಳಿಗೆ ಅಥವಾ ತ್ರೈಮಾಸಿಕವಾಗಿ ಬೇಕಾದರೆ ಡೆಬಿಟ್ ಆಗುತ್ತೆ. ಅಂದರೆ ಒಂದು 3 ತಿಂಗಳಿಗೆ ಒಂದ್ಸರಿ ಕೂಡ ಅದನ್ನು ಪೇ ಮಾಡ್ಬೋದು. ಇನ್ನು ಪಿಂಚಣಿಯ ಮೊತ್ತವನ್ನು ನಿಗದಿಪಡಿಸಿ ಅದಕ್ಕೆ ತಕ್ಕಂತೆ ಕೊಡುಗೆ ಮೊತ್ತವನ್ನು ಆಯ್ಕೆ ಮಾಡ್ಬೋದು. ಇನ್ನು ಯೋಜನೆಗೆ ಹೆಜ್ಜೆ ಹಿಡಿದವರು 60 ವರ್ಷ ತುಂಬಿದ ಬಳಿಕ ಜೀವನ ಪೂರ್ತಿ ಪಿಂಚಣಿಯನ್ನು ಪಡ್ಕೊಳ್ತಾರೆ. ಅಂದರೆ ಈ ಯೋಜನೆಗೆ ಒಂದ್ಸರಿ ನೀವು ಎಂಟ್ರಿ ಆದರೆ 60 ವರ್ಷ ಆದಮೇಲೆ ನೀವು ಇರೋವರೆಗೂ ಕೂಡ ಪಿಂಚಣಿಯನ್ನು ಪಡೆದುಕೊಳ್ಬಹುದು. ಹಾಗಾದರೆ ಹೇಗೆ ನೋಂದಾಯಿಸಬೇಕು ಅಂದರೆ, ಹೇಗೆ ರಿಜಿಸ್ಟರ್ ಮಾಡ್ಬೋದು ಅಂದರೆ, ಯಾವುದೇ ಬ್ಯಾಂಕ್ ಅಥವಾ ನೀವು ಅಂಚೆ ಕಚೇರಿ ಅಂದರೆ ಪೋಸ್ಟ್ ಆಫೀಸ್ಗೆ ಹೋಗಿ ಅಟಲ್ ಪಿಂಚಣಿ ಯೋಜನೆ ಫಾರ್ಮನ್ನು ಪಡೆದುಕೊಳ್ಳಿ. ಅದನ್ನು ನೀವು ಸಲ್ಲಿಸ್ಬೋದು. ಹಲವಾರು ಬ್ಯಾಂಕ್ಗಳಲ್ಲಿ ಆನ್ಲೈನ್ ನೋಂದಣಿಯ ಸೌಲಭ್ಯ ಕೂಡ ನಿಮಗಿರುತ್ತೆ. ಇನ್ನು ವೃದ್ಧಾಪ್ಯ ಭದ್ರತೆಯನ್ನು ನೀವು ಇವತ್ತೇ ಖಚಿತಪಡಿಸ್ಕೊಳ್ಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ವಯಸ್ಸಾಗಿರೋರನ್ನ ನೋಡ್ಕೊಳ್ಳಲ್ಲ ಅನ್ನೋದು ಏನೂ ಇರಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ಭದ್ರತೆ, ನಿಮ್ಮ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿಯನ್ನು ನೀವು ತುಂಬ ಪ್ರಯಾರಿಟಿ ಕೊಟ್ಟು ನೀವು ನಿಮ್ಮ ಲೈಫನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಇನ್ನು ಈ ವಿಚಾರ ಕುರಿತು ಹೆಚ್ಚಿನ ಮಾಹಿತಿಗಾಗಿ https://www.npscre.nsdl.com ಗೆ ಭೇಟಿಯನ್ನು ನೀವು ಕೊಡ್ಬೋದು. ಇದಲ್ಲದೆ ಹೆಚ್ಚಿನ ಮಾಹಿತಿಗಾಗಿ ಈ ವಿಚಾರ ಕುರಿತು ಮತ್ತಷ್ಟು ವಿಡಿಯೋಸ್ಗಳು ಅಪ್ಲೋಡ್ ಆಗುತ್ತೆ, ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು.